ಟೆನ್ಷನ್ಸಲ್ಲಿ ಬೇರೆ ಬೇರೆ ಸಿಚುವೇಶನ್ ಇದ್ದಾಗ ವಿ ಡೋಂಟ್ ಹ್ಯಾವ್ ಟು ಆಸ್ಕ್ ಅದರ್ಸ್, ಇಟ್ ಈಸ್ ಇನ್ ದೆಮ್, ದೇ ಹ್ಯಾವ್ ಟು ಆಸ್ಕ್ ದೆಮ್ಸೆಲ್ಫ್ ಅಂತ ಹೇಳ್ತಾಯಿದ್ರು. ಏಷ್ಯನ್ ಗೇಮ್ಸ್ ಮೆಡಲಿಸ್ಟ್ ಆಗಿರಲಿ, ಆಮೇಲೆ ನಮ್ಮ ಇಂಟರ್ನ್ಯಾಷನಲ್ ಮೆಡಲಿಸ್ಟು ಇವಾಗ ನೆಕ್ಸ್ಟ್ ಜಪಾನ್ಗೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅವ್ರನ್ನ ಕರೆಸಿ ಇವತ್ತು ಇದು ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಬಂದಾಗ ಎಲ್ಲರೂ ಬನ್ನಿ, ಜಾಯಿನ್ ಮಾಡಿ. ಸೊ ಇಂಥ ಜಾಗ ನಾನಿರೋವರೆಗೂ ಈ ಮಕ್ಕಳಿಗೆ ನನಗೇನು ಕಲ್ತಿದ್ದೀನಿ ಅದು ಕೊಡೋಣ ಅಂತ. ಸೊ ನನ್ನದೇ ಹಾಸ್ಟೆಲ್ ಇದೆ, ಜಿಮ್ ಇದೆ. ಸೊ ಮಕ್ಕಳನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡು ಇಂಥವರೆಲ್ಲ ಬರ್ತಾ ಇರ್ತಾರೆ ನಮ್ಮ ಅಕಾಡೆಮಿಗೆ, ಅವ್ರನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡು ಕಲ್ತು ಇಂಡಿಯಾಗೆ ಒಂದು ಮೆಡಲ್ ತೊಗೊಂಬರೋಣ, ನಮ್ಮ ಕರ್ನಾಟಕಕ್ಕೆ ಒಂದು ಮೆಡಲ್ ತೊಗೊಂಬರೋಣ. ಇವತ್ತು ಒಂದು ಯೋಗ ಸೆಷನ್ ಇತ್ತು. ಇಟ್ ವಾಸ್ ಸೋ ಗುಡ್, ಸೋ ನೈಸ್. ಈ ಥರ ಒಂದು ಸೆಷನ್ಸ್ನ ಆಗಾಗ ಮಾಡ್ತಾ ಇರಬೇಕು. ಬಿಕಾಸ್ ಎಲ್ಲರೂ ಇವಾಗ ವರ್ಕಲ್ಲಿ ಬ್ಯುಸಿಯಾಗಿ ಹೋಗಿರ್ತಾರೆ ಆ್ಯಂಡ್ ಅವ್ರ ಹೆಲ್ತ್ ಬಗ್ಗೆ, ಫಿಟ್ನೆಸ್ ಬಗ್ಗೆ ಯಾರೂ ಕಾನ್ಸಂಟ್ರೇಟ್ ಮಾಡಲ್ಲ. ಸೊ ನಾವೂ ಅದೇ ಥರ ಇದ್ದೆ. ಬಿಕಾಸ್ ಐ ಆಮ್ ಆಲ್ಸೋ ವರ್ಕಿಂಗ್ ವಿಮೆನ್. ತುಂಬ ಸ್ಪೋರ್ಟ್ಸ್ ಪೀಪಲ್ ಎಲ್ಲ ಬಂದಿದ್ದರು, ಸ್ಪೋರ್ಟ್ಸ್ ಪರ್ಸ್ನಾಲಿಟೀಸು, ಟ್ರೈನರ್ಸ್ ಎಲ್ಲ ಬಂದಿದ್ದರು. ಆಮೇಲೆ ಆಲ್ಸೋ ಅವ್ರು ಅನ್ಕೊಂಡಿದ್ರೆ ಬರೀ ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿ ಹುಡುಗರಿಗೆ ಮಾಡಿಸ್ಬೇಕು. ಅವ್ರ ಹತ್ರ ಒಂದು 400-500 ಜನ ಇದ್ದಾರೆ. ಆದರೆ ಅವರು ಪಬ್ಲಿಕ್ಕಿಗೆಲ್ಲ ಇಟ್ಟು ತುಂಬ ಜನನ ಕರೆದು ತುಂಬ ಚೆನ್ನಾಗಿ ಮಾಡಿದರು. ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ರೋಷನ್ ಸರು ಈ ಥರ ಒಂದು ಜರ್ಮನಿಯಿಂದ ಒಂದು ಫ್ರುಕ್ರನ್ನ ಕರೆಸಿ ಈ ಥರ ಒಂದು ಸೆಷನ್ ಮಾಡಿದ್ದು ತುಂಬಾ ಒಳ್ಳೇದಾಯಿತು. ಬಿಕಾಸ್ ಇದು ಆ್ಯನಿಮಲ್ ಫ್ಲೋ ಅಂತೆಲ್ಲ ಏನೇನೋ ಬಂದಿದೆ ಹೊಸದಾಗೆ. ಬಟ್ ಇದರಲ್ಲಿ ಏನು ಅರ್ಥ ಆಯಿತು, ಸೆಲ್ಫ್ ಲವ್ ಬಗ್ಗೆ ಅರ್ಥ ಆಯಿತು. ಆಮೇಲೆ ಫ್ಲೆಕ್ಸಿಬಿಲಿಟಿ ತುಂಬ ಇಂಪಾರ್ಟೆಂಟು, ಬ್ರೀದಿಂಗು. ಎಲ್ಲ ಮಕ್ಕಳಿಗೆ ನಾವು ವಿಷಯ ತಿಳಿಸಿದ್ವಿ. ಈ ಕಿತ್ತೂರು ರಾಣಿ ಚೆನ್ನಮ್ಮ ಅಷ್ಟೇ ಎಲ್ಲ ಅಥ್ಲೇಟ್, ಎಲ್ಲ ಸ್ಪೋರ್ಟ್ಸ್ ಮೆನ್ನು ಒಂದು ಏನೋ 100% ಕಲ್ತರು ಅಂದರೆ ಇಂಥೂಸಿಯಾಸ್ಟಿಕ್, ಎನರ್ಜೆಟಿಕ್ ಇರಬೇಕು ಜೀವನದಲ್ಲಿ. ಅದೆಲ್ಲ ಲೈಫ್ ಲಾಂಗ್ ಕಂಟಿನ್ಯೂ ಆಗುತ್ತೆ. ಫ್ಲೆಕ್ಸಿಬಿಲಿಟಿ ಅನ್ನೋದು ತೋರಿಸಿದ್ದಾರೆ. ವಿ ಆರ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಮಿಸ್ಟರ್ ರೋಷನ್ ಆ್ಯಂಡ್ ದ ಲೇಡಿ ಹೂ ಹ್ಯಾಸ್ ಕಮ್ ಆಲ್ ದ ವೇ ಫ್ರಮ್ ಜರ್ಮನಿ. ನಮ್ಮ ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ಒಂದು ಮಕ್ಕಳಿಗೆ ಜರ್ಮನಿಯಿಂದ ಅಥ್ಲೇಟನ್ನು ಕರೆಸಿ ಒಂದು ಅದ್ಭುತವಾದ ಎಕ್ಸಸೈಸನ್ನು ಮಾಡಿಸಿದ್ದಾರೆ. ಅವರು ನಿಜಕ್ಕೂ ಇವತ್ತು ಯೋಗದಲ್ಲಿ ಎಕ್ಸಸೈಸನ್ನು ಅಳವಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ನಮ್ಮ ಜರ್ಮನ್ನವರು ನಮ್ಮ ಯೋಗವನ್ನು ಎಕ್ಸಸೈಸ್ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಭಾರತೀಯರು ಯೋಗನ ಇನ್ನೂ ಶುರು ಮಾಡೋದ್ರಲ್ಲೇ ಇದ್ದಾರೆ. ಅವ್ರನ್ನ ನೋಡಿ ಆದರೂ ನಾವು ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡಿಕೊಂಡು ಯೋಗವನ್ನು ನಾವು ಮಾಡುವಂಥ ರೀತಿಯಲ್ಲಿ ನಮ್ಮ ದೇಹವನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡ್ರೆ, ನಮ್ಮ ದೇಹನ ನಾವು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡಾಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಸುಖವಾಗಿರ್ಬೋದು ಅಂತಲೂ ಸಹ ಅವರು ಅಥ್ಲೇಟ್, ಜರ್ಮನಿಯಿಂದ ಬಂದಂಥ ಅಥ್ಲೇಟ್ ಅವರು ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ and thank you so much for having me. I am right here at the Indian Athletic Academy and I am so grateful for Roshan, the founder of Indian Athletic Academy, for reaching out on Instagram. He contacted me, so I came all the way from Switzerland here, and I got the honor to meet Agni Shredar also. He made me meet him, and I feel deeply blessed that all of this could happen. Also being with Giri and all the support that I received here. My name is Frauke. I am helping people become their most authentic self and understand the basics of yoga. And today we had an amazing workshop. I feel so grateful. We were like moving a lot. We were moving a way that feels good. And to understand the essence of yoga is to take well care of yourself. So today's workshop was all about self-care, moving in a way that feels good for your body and allowing yourself to stretch, to move just like animals do, and combining it with the breath. So you can have a balance in life. Because here in this academy, they're amazing athletes. They're striving for things. They're achieving amazing things. So there's a lot of outward going fiery energy. And to balance that, it can be great to have some time where it's only calm and you can relax and give your body permission to move in a way that feels good and has no pressure and no performance need in it. So that was a pleasure here doing this today, and also combining it with the elements of playfulness. So when I approach life in a playful way and I manage to move my body in a way that is like embodying this playfulness and combining it with the breath, then the mind will be a lot more relaxed. And from this relaxed mind, I can make great decisions. I can achieve great things. I can become strong and become centered so I can rise again and go out into this world and claim it and do what feels right. So today's session was all about playfulness, about good movement that is healthy for the body, about breathing in a way that is engaging for the body and bringing oxygen to where it shows to be, and all doing it
in a way of connecting also with the animal spirit, because every animal does yoga. This is something natural. It's actually the natural movement in poses. So if you watch a cat or a dog, they will stretch after waking up, after getting up. And that's why also the positions are named after the animals. So there's nothing that is made up yoga. This is just a word for something that is in every one of us. So when you wake up in the morning and you stretch, you are doing yoga. The moment you take well care of yourself and honor your boundaries, honor where you are today, and don't push too much, this is also doing yoga. So it was such a pleasure to share this essence and this first step of yoga here today at Indian Athletic Academy in Bangalore. And I'm so happy to be here with all of you, and I'm happy to come back anytime. Thank you so much. ನಮ್ಮ ಅಕಾಡೆಮಿಯಲ್ಲಿ ಯಾವುದೇ ಚಾರ್ಜಸ್ ಇಲ್ದಿರ ಫ್ರೀ ಒಂದು ವರ್ಕ್ಶಾಪ್ ಮಾಡಿಕೊಟ್ಟಿದ್ದಾರೆ. ಸೊ ತುಂಬ ಥ್ಯಾಂಕ್ಸ್ ಅವ್ರಿಗೆ. ತುಂಬ ಖುಷಿಯಾಗತ್ತೆ, ನಮ್ಮ ಮಕ್ಕಳೆಲ್ಲ ಕಲಿತದೆ ಹೊಸದು. ಸೊ ವೆರಿ ಥ್ಯಾಂಕ್ಫುಲ್. ಯು ಆರ್ ಗಿವಿಂಗ್ ದೆಮ್ ಆಪರ್ಚುನಿಟಿ ಟು ಲರ್ನ್ ನ್ಯೂ ಥಿಂಗ್ಸ್. ತುಂಬ ಯೂಸ್ ಆಗುತ್ತೆ ನಮ್ಮ ಸ್ಪೋರ್ಟ್ಸು. ಬರೀ ಅಥ್ಲೆಟಿಕ್ಸ್ ಅಂತಲ್ಲ, ಎಲ್ಲ ಸ್ಪೋರ್ಟ್ಸ್ಗೆ ತುಂಬ ಯೂಸ್ ಆಗುತ್ತೆ. ಯಾವ ಥರ ಸ್ಟ್ರೆಚ್ ಮಾಡೋದು, ಹೌ ಟು ಟಾಕ್ ಟು ಯುವರ್ ಬಾಡಿ, ಹೌ ಟು ಟಾಕ್ ಟು ಯುವರ್ ಮೈಂಡ್. ಆಮೇಲೆ ತುಂಬ ಕಲಿಯೋದಿದೆ. ಯಾಕಂದರೆ ತುಂಬ ಜನ ಟೆನ್ಷನ್ಸಲ್ಲಿ ಬೇರೆ ಬೇರೆ ಸಿಚುವೇಶನ್ ಇದ್ದಾಗ ವಿ ಡೋಂಟ್ ಹ್ಯಾವ್ ಟು ಆಸ್ಕ್ ಅದರ್ಸ್, ಇಟ್ ಈಸ್ ಇನ್ ದೆಮ್, ದೇ ಹ್ಯಾವ್ ಟು ಆಸ್ಕ್ ದೆಮ್ಸೆಲ್ಫ್ ಅಂತ ಹೇಳ್ತಾಯಿದ್ರು. ನಮ್ಮನ್ನೇ ನಾವು ಕೇಳ್ಕೊಂಡ್ರೆ ಎಲ್ಲಿ ಸಮ್ವೇರ್ ವಿ ಆರ್ ಡೂಯಿಂಗ್ ಮಿಸ್ಟೇಕ್ ಅಂತ. ಸೊ ಅವ್ರ ಜೊತೆ ವರ್ಕ್ಶಾಪ್ ಮಾಡಿದ್ರೆ ನಮ್ಗೆ ಒಂಥರ ಖುಷಿ. ಸೊ ನಮ್ಮ ಅಕಾಡೆಮಿಯಲ್ಲಿ ನಮ್ಮ ಏಷ್ಯನ್ ಗೇಮ್ಸ್ ಮೆಡಲಿಸ್ಟ್ ಆಗಿರಲಿ, ಆಮೇಲೆ ನಮ್ಮ ಇಂಟರ್ನ್ಯಾಷನಲ್ ಮೆಡಲಿಸ್ಟು ಇವಾಗ ನೆಕ್ಸ್ಟ್ ಜಪಾನ್ಗೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅವ್ರನ್ನ ಕರೆಸಿ ಇವತ್ತು ಇದು ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಬಂದಾಗ ಎಲ್ಲರೂ ಬನ್ನಿ, ಜಾಯಿನ್ ಮಾಡಿ. ಏನು ಚಾರ್ಜಸ್ಸು ಆ ಥರ ಏನು ಇಟ್ಟಿಲ್ಲ. ನಮ್ಮ ಅಕಾಡೆಮಿ ಎಲ್ಲರಿಗೂ ಗೊತ್ತಿದೆ. ನಾವೊಂದು ಬ್ಲೈಂಡ್ ಸ್ಟೂಡೆಂಟ್ಸ್ ಆಗಿರಲಿ, ಆಮೇಲೆ ನಮ್ಮ ಅಥ್ಲೀಟ್ಸ್ಗೆಲ್ಲ ನಾವು ಹೆಂಗೆ ಟ್ರೈನ್ ಮಾಡ್ತೀವಿ, ಏನು ಮಾಡ್ತೀವಿ ಅಂತ. ಸೊ ನಾವು ಬರೀ ಕರ್ನಾಟಕ, ಬೆಂಗಳೂರು ಅಂತ ಹೇಳ್ತೀವಿ. ಅವರೆಲ್ಲ ನಮ್ಮ ಜೊತೆ ನಿಂತ್ಕೋಬೇಕು. ತುಂಬ ಖುಷಿ ಆಗುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು ಸರ್. ನಾನು ಚಿಕ್ಕ ವಯಸ್ಸಿಂದ ಸ್ಪೋರ್ಟ್ಸಲ್ಲಿ ಇದ್ದೆ. ಸೊ ಹಂಗೆ ದೊಡ್ಡವನಾದ್ಮೇಲೆ ನಾನು ಒಂದು ಅಕಾಡೆಮಿ ಸ್ಟಾರ್ಟ್ ಮಾಡಿದೆ, ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿ ಅಂತ, ಇದೇ ಗ್ರೌಂಡಲ್ಲಿ. ಆಮೇಲೆ ನಾನು ಇದೇ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸ್ಕೂಲ್ ಸ್ಪೋರ್ಟ್ಸ್ ಎಲ್ಲ ಇದರಲ್ಲೇ ಓಡ್ತಿದ್ದೆ. ಸೊ ಇಂಥ ಜಾಗ ನಾನಿರೋವರೆಗೂ ಈ ಮಕ್ಕಳಿಗೆ ನನಗೇನು ಕಲ್ತಿದ್ದೀನಿ ಅದು ಕೊಡೋಣ ಅಂತ. ಸೊ ನನ್ನದೇ ಹಾಸ್ಟೆಲ್ ಇದೆ, ಜಿಮ್ ಇದೆ. ಸೊ ಮಕ್ಕಳನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡು, ಇಂಥವರೆಲ್ಲ ಬರ್ತಾ ಇರ್ತಾರೆ ನಮ್ಮ ಅಕಾಡೆಮಿಗೆ, ಅವ್ರನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡು ಕಲ್ತು ಇಂಡಿಯಾಗೆ ಒಂದು ಮೆಡಲ್ ತೊಗೊಂಬರೋಣ, ನಮ್ಮ ಕರ್ನಾಟಕಕ್ಕೆ ಒಂದು ಮೆಡಲ್ ತೊಗೊಂಬರೋಣ. ಹಾಯ್, ನನ್ನ ಹೆಸರು ಮೇಘನಾ ಅಂತ. ಸೊ ನಾನು ಇಂಡಿಯನ್ ಅಥ್ಲೀಟ್ ಅಕಾಡೆಮಿಲಿ ಟ್ರೈನ್ ಆಗ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಒಂದು ಯೋಗ ಸೆಷನ್ ಇತ್ತು. ಇಟ್ ವಾಸ್ ಸೋ ಗುಡ್, ಸೋ ನೈಸ್. ಈ ಥರ ಒಂದು ಸೆಷನ್ಸ್ನ ಆಗಾಗ ಮಾಡ್ತಾ ಇರಬೇಕು. ಬಿಕಾಸ್ ಎಲ್ಲರೂ ಇವಾಗ ವರ್ಕಲ್ಲಿ ಬ್ಯುಸಿಯಾಗಿ ಹೋಗಿರ್ತಾರೆ ಆ್ಯಂಡ್ ಅವ್ರ ಹೆಲ್ತ್ ಬಗ್ಗೆ, ಫಿಟ್ನೆಸ್ ಬಗ್ಗೆ ಯಾರೂ ಕಾನ್ಸಂಟ್ರೇಟ್ ಮಾಡಲ್ಲ. ಸೊ ನಾವೂ ಅದೇ ಥರ ಇದ್ದೆ. ಬಿಕಾಸ್ ಐ ಆಮ್ ಆಲ್ಸೋ ವರ್ಕಿಂಗ್ ವಿಮೆನ್, ಲೈಕ್ ಆಂಟ್ರಪ್ರನರ್ಸ್. ಸೊ ಆಂಟ್ರಪ್ರನರ್ಸ್ ಗೊತ್ತಿರುತ್ತೆ, 24/7 365 ಡೇಸ್ ಕೆಲಸ ಇದ್ದೇ ಇರುತ್ತೆ. ಅದ್ರ ಮಧ್ಯ ನಾವು ಇಂಡಿಯನ್ ಅಥ್ಲೀಟ್ ಅಕಾಡೆಮಿಲಿ ಟ್ರೈನ್ ಆಗ್ತಾ ಇರೋದು ನಮ್ಗೆ ತುಂಬ ಖುಷಿ ಇದೆ. ಬಿಕಾಸ್ ನಾನು ತುಂಬ ಜಿಮ್ಸ್ಗೆ, ತುಂಬ ಟ್ರೈನಿಂಗ್ ಅಕಾಡೆಮೀಸ್ಗೆ ಹೋಗಿ ಜಾಯಿನ್ ಆಗಿದ್ದೀನಿ. ಬಟ್ ದಿಸ್ ಇಸ್ ದ ವೆರಿ ಫಸ್ಟ್ ಟೈಮ್ ಐ ಬೀನ್ ಕನ್ಸಿಸ್ಟೆಂಟ್. ಬಿಕಾಸ್ ಬೇರೆ ಜಿಮ್ಮಿಗೆ ಹೋದರೆ ಇಟ್ ವಿಲ್ ಬಿ ಲೈಕ್, ಸರಿ ನಾಳೆ ಹೋಗಬೇಕಾ ಬೇಡವಾ ಅನ್ನೋ ಟೆನ್ಷನ್ ಇರುತ್ತೆ. ಇಲ್ಲಿ ಇಷ್ಟ ಆಗ್ತಾ ಇರುತ್ತೆ, ಓಕೆ ನಾಳೆ ಏನೋ ಹೊಸದು ಕಲಿಸ್ತಾರೆ, ಹೊಸ ಇಂಪ್ರೂವ್ಮೆಂಟ್ ಆಗುತ್ತೆ, ಸ್ಟ್ರೆಂತ್ನಿಂಗ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅವ್ರು ನಮ್ಮಲ್ಲಿ ಕೊಡ್ತಾರೆ. ಬಿಕಾಸ್ ನಮ್ಮ ಬಾಡಿಲಿ ಚೇಂಜಸ್ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ಹೋಗ್ಲಿಕ್ಕೆ ಇಷ್ಟ ಆಗುತ್ತೆ. ಸೊ ಯಾರಾದರೂ ಜಿಮ್ಗೆ ಅಥವಾ ಅಥ್ಲೀಟ್ ಅಕಾಡೆಮಿಗೆ ಜಾಯ್ನ್ ಆಗಬೇಕು ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಕನ್ಸಿಡರ್ ಇಟ್. ಥ್ಯಾಂಕ್ ಯು ಸೋ ಮಚ್. ಪವನ್ ಅಂತ. ನಾನು ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿಯಿಂದ 10 ವರ್ಷದಿಂದ ಟ್ರೈನಿಂಗ್ ಮಾಡ್ತಾಯಿದ್ದೀನಿ. ಸೊ ನಮ್ಮದು ಇಲ್ಲಿ ಕುಮಾರಸಿ ಮಿಲ್ಲೇಟಲ್ಲಿ ಜಿಮ್ ಇದೆ, ಪ್ರೈವೇಟ್ ಜಿಮ್ಮು. ಸೊ ಇದೊಂದು ಪಾಪ ನಮಗೋಸ್ಕರ ಅವರು ಸ್ವಿಟ್ಜರ್ಲ್ಯಾಂಡಿಂದ ಬಂದು ಈ ಥರ ಯೋಗ ಒಂದು ಕ್ಲಾಸಸ್ ನಡೆಸ್ತೀನಿ ಅಂದಾಗ ನಮಗೂ ತುಂಬ ಖುಷಿ ಆಯಿತು. ಯಾಕಂದರೆ ಯಾರೋ ಎಲ್ಲಿಂದನೋ ಬಂದು ನಮ್ಮ ಅಕಾಡೆಮಿಗೋಸ್ಕರ ಒಂದು ಪ್ರೋಗ್ರಾಮ್ ನಡೆಸ್ತಾರೆ ಅನ್ನೋದು ತುಂಬ ಖುಷಿ ಆಯಿತು. ಮಕ್ಕಳೆಲ್ಲ ಸೇರಿ ನಾವು ಒಂದು ಒಳ್ಳೆ ಪ್ರೋಗ್ರಾಮ್ ನಡೆಸಿದ್ವಿ ಇವತ್ತು. ಸೊ ತುಂಬ ಖುಷಿ. ನನ್ನ ಹೆಸರು ಕಿಶನ್ ಅಂತ. ಸೊ ನಾನಿಲ್ಲಿ ಜಯನಗರಲ್ಲಿ ಅಥ್ಲೆಟಿಕ್ಸ್ ಕೋಚ್ ಆಗಿದ್ದೀನಿ. ಸೊ ಅಥ್ಲೀಟ್ಸ್ಗೆ ಮತ್ತು ಎಲ್ಲ ಸ್ಪೋರ್ಟ್ಸ್ ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಮತ್ತು ಸ್ಟ್ರೆಚಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ವರ್ಕ್ಶಾಪ್ ಇವತ್ತು ಆಯಿತು ಇಲ್ಲಿ. ಸೊ ನಮಗೇನಂದರೆ ಮಕ್ಕಳಿಗೆ ಎಷ್ಟು ಸ್ಟ್ರೆಚಿಂಗ್ ಮಾಡಬೇಕು, ಎಷ್ಟು ಫ್ಲೆಕ್ಸಿಬಿಲಿಟೀಸ್ ಮಾಡಬೇಕು ಅದೆಲ್ಲ ಇವರು ಕಲ್ತ್ಕೊಟ್ಟಿದ್ದಾರೆ. ಅದು ಹೆಲ್ಪ್ ಆಯ್ತು ನಮಗೆ. ಸೊ ಬೇರೆ ಎಲ್ಲರೂ ಅದೇ ಥರ ಮಾಡಬೇಕು. ಸೊ ಫ್ಲೆಕ್ಸಿಬಿಲಿಟಿ ಮತ್ತು ಸ್ಟ್ರೆಚಿಂಗ್ ಇಂಪಾರ್ಟೆಂಟ್ ಅಥ್ಲೀಟ್ಸ್ಗೆ ಮತ್ತು ಸ್ಪೋರ್ಟ್ಸ್ ಅವ್ರಿಗೆ. ಸೊ ಎಲ್ಲರೂ ಅದನ್ನು ಸ್ವಲ್ಪ ಕೀ ಪಾಯಿಂಟಾಗಿ ಇಟ್ಕೊಂಡು ಮಾಡಬೇಕು. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಗಿರಿ ಅಂತ. ಇವತ್ತು ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿಯಿಂದ ಸೆಷನ್ ಮಾಡಿಸಿದ್ರು. ಇಟ್ಸ್ ಒನ್ ಆಫ್ ದ ವಂಡರ್ಫುಲ್ ಜಾಯ್ನಿಂಗ್ ಎಕ್ಸ್ಪೀರಿಯನ್ಸ್. ರಿಯಲಿ ತುಂಬ ಚೆನ್ನಾಗಿತ್ತು. ತುಂಬ ಸ್ಪೋರ್ಟ್ಸ್
ಪೀಪಲ್ ಎಲ್ಲ ಬಂದಿದ್ದರು, ಸ್ಪೋರ್ಟ್ಸ್ ಪರ್ಸ್ನಾಲಿಟೀಸು, ಟ್ರೈನರ್ಸ್ ಎಲ್ಲ ಬಂದಿದ್ದರು. ಆಮೇಲೆ ಆಲ್ಸೋ ಅವ್ರು ಅನ್ಕೊಂಡಿದ್ರೆ ಬರೀ ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿ ಹುಡುಗರಿಗೆ ಮಾಡಿಸ್ಬೇಕು, ಅವ್ರ ಹತ್ರ ಒಂದು 400-500 ಜನ ಇದ್ದಾರೆ. ಆದರೆ ಅವ್ರು ಪಬ್ಲಿಕ್ಕಿಗೆಲ್ಲ ಇಟ್ಟು ತುಂಬ ಜನನ ಕರೆದು ತುಂಬ ಚೆನ್ನಾಗಿ ಮಾಡಿದರು. ಒಂಥರ ಸೋಷಿಯಲ್ ಸರ್ವಿಸ್ ಥರ ಇತ್ತು. ಐ ಆಮ್ ವೆರಿ ಹ್ಯಾಪಿ. ಇನ್ನೊಂದು ಸರಿ ಈ ಥರ ಏನಾರು ಮಾಡಿದ್ರೆ ಡೆಫಿನೆಟ್ಲಿ ಎಲ್ಲರನ್ನೂ ಬಂದು ಭಾಗವಹಿಸೋಕೆ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಥ್ಯಾಂಕ್ಸ್ ಟು ಪ್ರವೋಕೆ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿ. ಹಾಯ್, ನಾನು ದಿವ್ಯಾ. ನಾನು ಕರ್ನಾಟಕ ಸ್ಟೇಟ್ ಕ್ರಿಕೆಟರು. ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿಲಿ ಒಂದು 6 ಇಯರ್ಸ್ನ ಟ್ರೈನ್ ಮಾಡ್ತಾಯಿದ್ದೀನಿ. ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ರೋಷನ್ ಸರು ಈ ಥರ ಒಂದು ಜರ್ಮನಿಯಿಂದ ಒಂದು ಫ್ರುಕ್ರಿನ ಕರೆಸಿ ಈ ಥರ ಒಂದು ಸೆಷನ್ ಮಾಡಿದ್ದು ತುಂಬಾ ಒಳ್ಳೇದಾಯಿತು. ಬಿಕಾಸ್ ಈ ಥರ ಆ್ಯನಿಮಲ್ ಫ್ಲೋ ಅಂತೆಲ್ಲ ಏನೇನೋ ಬಂದಿದೆ ಹೊಸದಾಗೆ. ಬಟ್ ಇದರಲ್ಲಿ ಏನು ಅರ್ಥ ಆಯಿತು ಅಂದರೆ ಸೆಲ್ಫ್ ಲವ್ ಬಗ್ಗೆ ಅರ್ಥ ಆಯಿತು. ಆಮೇಲೆ ಫ್ಲೆಕ್ಸಿಬಿಲಿಟಿ ತುಂಬ ಇಂಪಾರ್ಟೆಂಟು, ಬ್ರೀದಿಂಗು, ಟು ಬಿ ಇನ್ ದ ನೌ ತುಂಬಾ ಇಂಪಾರ್ಟೆಂಟ್. ಇವಾಗ ತುಂಬ ಎಕ್ಸ್ಪೆಕ್ಟೇಷನ್ಸು, ತುಂಬ ಪ್ರೆಷರ್ ಇರೋ ಈ ಜನ್ರೇಷನಲ್ಲಿ ಶಿ ಥಾಟ್ ಅಸ್ ಹೌ ಟು ಬಿ ಇನ್ ದ ಪ್ರೆಸೆಂಟ್. ಅನಿಮಲ್ ಮೂವ್ಸ್ ಆಗಿರ್ಬೋದು, ಹೌ ಟು ಬಿ ಕಾಮ್. ಸೊ ತುಂಬ ಕಲ್ತ್ವಿ. ಇನ್ನು ಕ್ರಿಕೆಟಲ್ಲಿ ತುಂಬ ಯೂಸ್ ಆಗುತ್ತೆ. ಎಲ್ಲ ಸ್ಪೋರ್ಟ್ಸ್ ಪೀಪಲ್ಗೂ ಇದು ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ಇವತ್ತಿನ ದಿವಸ ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಂಗೆ ಬಂದು ಮಕ್ಕಳಿಗೆಲ್ಲರಿಗೂ ಕೂಡ ಎಲ್ಲ ಅಕಾಡೆಮಿಯವ್ರಿಗೆ ಕ್ರಿಕೆಟು, ಫುಟ್ಬಾಲು, ಬಾಸ್ಕೆಟ್ಬಾಲು, ಶಟ್ಲ್, ಬ್ಯಾಡ್ಮಿಂಟನ್, ಅಥ್ಲೆಟಿಕ್ಸಲ್ಲಿರೋರಿಗೆ ಎಲ್ಲ ಪ್ಲೇಯರ್ಗೂ, ವಾಕರ್ಸ್ಗಳಿಗೆ, ಸೀನಿಯರ್ಸ್ಗೆ, ಜೂನಿಯರ್ಸ್ಗೆ ಎಲ್ಲರಿಗೂ ಕೂಡ ತಮ್ಮದೇ ಆದ ಫಿಟ್ನೆಸ್ ಯಾವ ರೀತಿ ಮಾಡಬೇಕು ಅನ್ನೋದು ಮಕ್ಕಳಿಗೆ ತಿಳುವಳಿಕೆ ನೀಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವರು ಫಿಟ್ನೆಸ್ ಒಂದೇ ಅಲ್ಲ, ಆ ಯೋಗ ಕೂಡ, ಯೋಗನಲ್ಲಿ ಯಾವ ರೀತಿ ಬ್ರೀತ್ ಮಾಡಬೇಕು, ಯಾವ ರೀತಿ ಯೋಗ ಮಾಡಬೇಕು ಅನ್ನೋದು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಅವರು ಜರ್ಮನಿಯಿಂದ ಬಂದಿದ್ದರೂ ಕೂಡ ತುಂಬ ಫ್ಲೆಕ್ಸಿಬಲ್ ಆಗಿದ್ದಾರೆ. ಅವರು ನೋಡೋಕ್ಕೆ ನಮಗೆಲ್ಲ ಖುಷಿ ಆಗುತ್ತೆ. ಅವ್ರು ನೋಡಿ ನಮ್ಮ ಪೇಸ ಅಕಾಡೆಮಿ ಮಕ್ಕಳು, ತುಂಬ ಮಕ್ಕಳು ಇವತ್ತು ಅವ್ರಿಗೆ ಒಂದು ಎಂಕರೇಜ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಪೇಸ ಅಕಾಡೆಮಿ ಮಕ್ಕಳು ಇದನ್ನು ಮುಂದೆ ಬರೆಸ್ಕೊಂಡು ಹೋಗಬೇಕು ಅಂತೇಳಿ ಎಲ್ಲ ಶಾಲೆಯ ದೈಹಿಕ ಶಿಕ್ಷಕರುಗಳು ಕೂಡ ಇಲ್ಲಿ ಬಂದಿದ್ದಾರೆ. ಅವರು ಕೂಡ ನೋಡಿದ್ದಾರೆ, ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ, ಒಳ್ಳೆಯದಾಗಲಿ, ಮಕ್ಕಳು ಅದನ್ನು ಅಳವಡಿಸ್ಕೊಂಡು ಹೋಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ತಿಳಿಸ್ತೀವಿ ಸರ್. ಥ್ಯಾಂಕ್ ಯು. ಜಯನಗರದಲ್ಲಿ ಈ ಥರ ಒಂದು ಆ್ಯಕ್ಟಿವಿಟಿ ನಾವು ಕಂಡಕ್ಟ್ ಮಾಡಿರೋದಕ್ಕೆ ತುಂಬ ಹ್ಯಾಪಿ ಆಗುತ್ತೆ. ಸೊ ಎವ್ರಿ ಡೇ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ನಾವು ಇದೇ ಗ್ರೌಂಡಲ್ಲಿ ಇಲ್ಲೇ ಪ್ರಾಕ್ಟೀಸ್ ಮಾಡಿಸ್ತೀವಿ. ಸೊ ಹೀಲಿಂಗ್ ಪ್ರೋಸೆಸ್ ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಥ್ಲೇಟ್ಸ್ಗೆ. ಸೊ ಅದನ್ನು ನಾವಿವತ್ತು ಇವ್ರ ಕಡೆಯಿಂದ ಟೀಚ್ ಮಾಡಿಸಿದ್ವಿ. ತುಂಬ ಚೆನ್ನಾಗಿತ್ತು ಸೆಷನ್. ಸೊ ಎಲ್ಲರೂ ಕೂಡ ಇದೇ ಥರ ಇಂಟ್ರೆಸ್ಟಿಂದ ಎಲ್ಲ ನಮ್ಮ ಜಯನಗರದ ಕಡೆ ಬಂದರೆ ಸೊ ಸ್ಪೋರ್ಟ್ಸ್ ಕೂಡ ತುಂಬ ಇಂಪ್ರೂವ್ಮೆಂಟ್ ಮಾಡ್ಬೋದು. ಜರ್ಮನಿಯಿಂದ ಬಂದಿದ್ದಾರೆ, ಎಷ್ಟು ನಿಮಗೆ ಯೂಸ್ಫುಲ್ ಆಯಿತು? ಅವರು ಅಲ್ಲಿಂದ ಬಂದು ನಮಗೆ ಟೀಚ್ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಆಯಿತು. ಸೊ ಮಕ್ಕಳು ಕೂಡ ಎಲ್ಲ ಹೀಲಿಂಗ್ ಪ್ರೊಸೆಸ್ನ ಕಲಿತರು, ರಿಕವರಿ ಹೇಗೆ ಮಾಡಬೇಕು, ಸೊ ಸೆಲ್ಫ್ ಕಂಟ್ರೋಲ್ ಹೇಗೆ ಮಾಡೋದು ಪ್ರಾಕ್ಟೀಸ್ ಆದಮೇಲೆ, ಸೊ ಆ ಥರ ಎಲ್ಲ ಹೇಳ್ಕೊಟ್ರು. ಸೊ ತುಂಬ ಯೂಸ್ಫುಲ್ ಆಯಿತು ನಮಗೆ. ಎಲ್ಲರಿಗೂ ನಮಸ್ಕಾರ. ನಾನು ಸುರೇಶ್ ಅಂತೇಳಿ ಸ್ಟೇಟ್ ಟ್ರೈನಿಂಗ್ ಕಮಿಷನರ್ ಆಗಿದ್ದೀನಿ, ಫಿಸಿಕಲ್ ಎಜುಕೇಷನ್ ಸ್ಕೌಟ್ ಅಸೋಸಿಯೇಷನ್ನ. ಇವತ್ತಿನ ದಿನ ಏನು ರೋಷನ್ ಅವರು ನಮ್ಮ ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ಒಂದು ಮಕ್ಕಳಿಗೆ ಜರ್ಮನಿಯಿಂದ ಅಥ್ಲೆಟನ್ನು ಕರೆಸಿ ಒಂದು ಅದ್ಭುತವಾದ ಎಕ್ಸಸೈಸನ್ನು ಮಾಡಿಸಿದ್ದಾರೆ. ಅವರು ನಿಜಕ್ಕೂ ಇವತ್ತು ಯೋಗದಲ್ಲಿ ಎಕ್ಸಸೈಸನ್ನು ಅಳವಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ನಮ್ಮ ಜರ್ಮನ್ನವರು ನಮ್ಮ ಯೋಗವನ್ನು ಎಕ್ಸಸೈಸ್ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಭಾರತೀಯರು ಯೋಗನ ಇನ್ನೂ ಶುರು ಮಾಡೋದ್ರಲ್ಲೇ ಇದ್ದಾರೆ. ಅವ್ರನ್ನ ನೋಡಿ ಆದರೂ ನಾವು ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡಿಕೊಂಡು ಯೋಗವನ್ನು ನಾವು ಮಾಡುವಂಥ ರೀತಿಯಲ್ಲಿ ನಮ್ಮ ದೇಹವನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡ್ರೆ, ನಮ್ಮ ದೇಹನ ನಾವು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡಾಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಸುಖವಾಗಿರ್ಬೋದು ಅಂತಲೂ ಸಹ ಅವರು ಜರ್ಮನಿಯಿಂದ ಬಂದಂಥ ಅಥ್ಲೇಟ್ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಮಾತಾಡಲು ಅವಕಾಶ ಕೊಟ್ಟ ಶ್ರೀಯುತ ರೋಷನ್ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಹಿದಾಯತ್ ಅಂತ. ನಾನು ಕ್ರಿಕೆಟ್ ಕೋಚ್ ಇಲ್ಲಿ. ಫ್ರಮ್ ಪಾಸ್ಟ್ 14 ಇಯರ್ಸಿಂದ ಕ್ರಿಕೆಟ್ ಕೋಚ್ ಮಾಡ್ತೀನಿ ಇಲ್ಲಿಗೆ. ಫಸ್ಟ್ ಆಫ್ ಆಲ್ ನಾನು ರೋಷನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ಥರ ವರ್ಕ್ಶಾಪ್ ಆರ್ಗನೈಸ್ ಮಾಡಿದ್ರಲ್ಲ ಫಾರೂಕ್ ಅವರು ಜರ್ಮನಿಯಿಂದ ಬಂದು ರೈಟ್ ನೌ ಶಿ ಸ್ಟೇಯಿಂಗ್ ಸ್ವಿಟ್ಜರ್ಲ್ಯಾಂಡ್. ಈ ಥರ ಬಂದು ಒಂದು ವರ್ಕ್ಶಾಪ್ ಈ ಥರ ಹೇಳೋದು ಮಕ್ಕಳಿಗೆಲ್ಲ ತುಂಬ ಬಹಳ, ಈ ಪ್ರೆಸೆಂಟ್ ಮಕ್ಕಳಿಗೆಲ್ಲ ಇದು ಬಹಳ ಮುಖ್ಯ. ಡೇ ಟು ಡೇ ಲೈಫಲ್ಲಿ ಇದೊಂದು ತುಂಬ ಟೆನ್ಷನ್ಸ್ ಇರುತ್ತೆ, ಇದೆಲ್ಲ ಇರುತ್ತೆ. ಮೈಂಡನ್ನ ಯಾವ ಥರ ಕಾಮಾಗಿ ಇಡಬೇಕು, ನಾವು ಬಾಡಿನ ಯಾವ ಥರ ಫ್ಲೆಕ್ಸಿಬಲ್ಲಾಗಿ ನಾವು ಇಡಬೇಕು, ಅವರು ಬಹಳ ಚೆನ್ನಾಗಿ ಹೇಳಿಕೊಟ್ರು. ಇನ್ನೊಂದು ರೋಷನ್ ಅವರು ಅಷ್ಟೇ ಬಹಳ ಕಷ್ಟಪಡ್ತಾ ಇದ್ದಾರೆ. ಈ ಥರ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವರು ತುಂಬ ಜನ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅವ್ರಿಗೆಲ್ಲ ಇಂಟರ್ನ್ಯಾಷನಲ್ ಮೆಡಲ್ಸ್ ಎಲ್ಲ ಕೊಡಿಸಿದ್ದಾರೆ. ಅಷ್ಟು ಕಷ್ಟಪಡ್ತಾರೆ ಅವರು. ದೇವರು ರೋಷನ್ ಅವ್ರಿಗೆ ಆರೋಗ್ಯ ಕೊಡಲಿ. ಈ ಥರ ತುಂಬ ಈ ಥರ ಎಲ್ಲ ವರ್ಕ್ಶಾಪು ಇನ್ನೂ ಆರ್ಗನೈಸ್ ಮಾಡಲಿ. ಮಕ್ಕಳಿಗೆ ಭಾಳ ಬೆನಿಫಿಟ್ ಆಗುತ್ತೆ. ನನ್ನ ಕಡೆಯಿಂದ ರೋಷನ್ ಅವ್ರಿಗೆ ಭಾಳ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ಒಂದು ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಹ್ಯಾಪನ್. ಹೇಗೆ ಅಂದರೆ ನಮ್ಮ ಸ್ನೇಹಿತರಾದಂಥ ನಮ್ಮ ಇಂಟರ್ನ್ಯಾಷನಲ್ ಅಥ್ಲೇಟ್ ಅಂತ ಮಿಸ್ಟರ್ ರೋಷನ್ ಅವರು ಇಂಟರ್ನ್ಯಾಷನಲ್ ಅಕಾಡೆಮಿ ನಡೀತಾ ಇದೆ.
ಎಲ್ಲ ಒಳ್ಳೊಳ್ಳೆ ಅಥ್ಲೀಟ್ಸ್ ಎಲ್ಲ ಇಲ್ಲಿದ್ದಾರೆ. ಅವ್ರನ್ನ ಉದ್ದೇಶಿಸಿ ಏನಾದ್ರು ಬೇರೆ ರೀತಿ ಮಾಡಬೇಕು ಅಂತ ಒಂದು ಇಂಟರ್ನ್ಯಾಷನಲ್ ಪರ್ಸ್ನಾಲಿಟಿ ಕರ್ಕೊಬಂದು ವಾಟ್ ಈಸ್ ಫ್ಲೆಕ್ಸಿಬಿಲಿಟಿ, ವಾಟ್ ಈಸ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಇಮನ್ ಟು ಸೇ ಸ್ಟ್ರೆಚಿಂಗ್ ಎಷ್ಟು ಇಂಪಾರ್ಟೆಂಟು, ಫ್ಲೆಕ್ಸಿಬಿಲಿಟಿ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಪ್ರೂವ್ ಮಾಡೋಕ್ಕೆ ಎಲ್ಲ ಅಥ್ಲೀಟ್ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಂ ಎಲ್ಲ ಅಥ್ಲೀಟ್ನ ಆಹ್ವಾನ ಮಾಡಿದ್ರು, ನಾವೆಲ್ಲ ಬಂದು ಸೇರಿದು. ನಿಜ ಹೇಳ್ಬೇಕಾದ್ರೆ ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್, ನಾನು ಈ ಫೀಲ್ಡ್ 40 ವರ್ಷದಿಂದ ಕೆಲಸ ಮಾಡಿದ್ದೀನಿ. ನಾನು ಚಿಕ್ಕ ವಯಸ್ಸಿಂದ ನಾನು ಸ್ಪೋರ್ಟ್ಸಲ್ಲಿದ್ದೆ. ಇನ್ಫ್ಯಾಕ್ಟ್ ರೋಷನ್ 10 ವರ್ಷದ ಹುಡುಗ ನಮ್ಮ ಅಂಡರಲ್ಲಿ ಕೋಚಿಂಗ್ ತೊಗೊಂಡಿದ್ದಾನೆ. ಒಳ್ಳೆ ಹುಡುಗ, ಒಳ್ಳೆ ರೀತಿ ಬೆಳೆದಿದ್ದಾನೆ, ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದ್ದಾನೆ. ನಾವು ವಿ ಆರ್ ಪ್ರೌಡ್ ಆಫ್ ಹಿಮ್. ಹಾಗೆ ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಒಂದು ಇಂಟರ್ನ್ಯಾಷನಲ್ ಪರ್ಸನಾಲಿಟಿ ಕರೆಸಿ ಹುಡುಗಿನ ಶೀಸ್ ಏಜ್ ಅಬೌಟ್ 25. ನಮ್ಗೆ ಇದರಿಂದ ಏನು ಗೊತ್ತಾಗ್ತದೆ, 25 ವರ್ಷ ಈ ಫ್ಲೆಕ್ಸಿಬಿಲಿಟಿ ಬೇಕಾದ್ರೆ ನಮ್ಮ ಇಂಡಿಯನ್ಸಲ್ಲಿ ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮ ತಿನ್ನುವಂಥ ಫುಡ್ಡು, ಈ ಎನ್ವೈರನ್ಮೆಂಟು, ವಾತಾವರಣ ಎಲ್ಲ ಡಿಫ್ರೆಂಟ್ ಆಗಿದೆ. ಆದರೆ ನಿಜ ಹೇಳ್ಬೇಕಾದ್ರೆ ಇದೊಂದು ಒಳ್ಳೆಯ ಅವಕಾಶ. ಇದನ್ನು ನೋಡಿ ನಾವು ಏನು ಕಲ್ತು ಅಂದರೆ, ಓಹೋ, ಈ ಖುಷಿ ಅನ್ನೋದು ಸ್ಪೋರ್ಟ್ಸಲ್ಲಿ ಮಾತ್ರ ಸಿಗುತ್ತೆ. ಈ ಖುಷಿ ಸಿಗ್ಬೇಕಾದ್ರೆ ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಖುಷಿ ಸಿಗುತ್ತೆ. ಇವರಿಂದ ಆ ಫೇಸಲ್ಲಿ ಆ ಚಾಮಿಂಗು, ಆ ಎನರ್ಜೆಟಿಕ್ಕು ಆ ಏಜ್ ಇದೆ ಅಂದರೆ ನಾವು ಅರ್ಥ ಮಾಡ್ಕೊಂಡು ಅವ್ರು ಹೇಳಿದ್ರು ಖುಷಿಯಾಗಿ ಮಾಡಿ, ಆಗ ನಿಮಗೆ ಎನರ್ಜಿಟಿ ಇರುತ್ತೆ, ನೀವು ಫೇಸಲ್ಲಿ ಗ್ಲೋ ಬರುತ್ತೆ, ಲೈಫಲ್ಲಿ ಖುಷಿಯಾಗಿರುತ್ತೆ ಅಂತ ಒಂದು ದೊಡ್ಡ ವಿಷಯ ಹೇಳಿದ್ರು. ಸೊ ಇದು ಎಲ್ಲ ಮಕ್ಕಳಿಗೆ ನಾವು ವಿಷಯ ತಿಳಿಸಿದ್ವಿ. ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಂ ಎಲ್ಲ ಅಥ್ಲೀಟ್, ಎಲ್ಲ ಸ್ಪೋರ್ಟ್ಸ್ ಮೆನ್ನು ಒಂದು 100% ಕಲ್ತರು ಅಂದರೆ ಇಂಥೂಸಿಯಾಸ್ಟಿಕ್, ಎನರ್ಜಿಟಿಕ್ ಇರಬೇಕು ಜೀವನದಲ್ಲಿ. ಅದೆಲ್ಲ ಲೈಫ್ ಲಾಂಗ್ ಕಂಟಿನ್ಯೂ ಆಗುತ್ತೆ. ಫ್ಲೆಕ್ಸಿಬಿಲಿಟಿ ಅನ್ನೋದು ತೋರಿಸಿದ್ದಾರೆ. ವಿ ಆರ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಮಿಸ್ಟರ್ ರೋಷನ್ ಆ್ಯಂಡ್ ದ ಲೇಡಿ ಹೂ ಹ್ಯಾಸ್ ಕಮ್ ಆಲ್ ದ ವೇ ಫ್ರಮ್ ಜರ್ಮನಿ. ಥ್ಯಾಂಕ್ ಯು ವೆರಿ ಮಚ್. ಇದು ನಮ್ಗೆ ತುಂಬ ಸಂತೋಷ ಆಯಿತು. ಈ ಏಜಲ್ಲಿ ನಾವು ಕಲ್ತಿದ್ದೀವಿ. ನಾನು ಈ ಏಜಲ್ಲಿ ಐ ಹ್ಯಾವ್ ಲರ್ನ್ ಸಮಥಿಂಗ್ ಫ್ರಮ್ ದಿಸ್ ಮೇಡಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ.